ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡಿಗನ್ ವ್ಲಾಗ್ಸ್. ಗಾಯ್ಸ್, ಇವತ್ತು ನೀವು ಗಮನ ನೋಡಿರ್ತೀರಾ, ನಾವು RCB ಫೈನಲ್ ಮ್ಯಾಚ್ ಹೋಗ್ತಾ ಇದ್ದೀವಿ. ಫೈನಲ್ ಬಂದಿದೆ RCB. ಸೊ ಬರ್ತಿದ್ದಾರೆ ಒಂದು 11-12 ಜನ. ಯಾರ್ಯಾರು ಬರ್ತಾರೆ, ಹೆಂಗಿರುತ್ತೆ ಎಲ್ಲ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಇಸ್ಕಾನ್ ಟೆಂಪಲಿಗೆ ಹೋಗಿ ಸ್ವಲ್ಪ ಪೂಜೆ ಮಾಡಿಸಿ ಅಲ್ಲಿಂದ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸರಿ, ಬನ್ನಿ ಹೋಗೋಣ. ಎಲ್ಲ ರೆಡಿ ಆಗಿದ್ದೀವಿ. ಇದು ಹೊಸ ಟಿ ಶರ್ಟ್ ನೋಡ್ರಿ ನಮ್ಮದು. ವರ್ಣನೂ ರೆಡಿ. MB ಬ್ಲೂ ಕಲರ್ ಶರ್ಟ್ ಹಾಕೊಂಡೇನೆ. ಯಾಕೆ MB? ಯಾಕಂದ್ರೆ RCB ಮೇಲ್ಗಡೆ ಡಾರ್ಕ್ ಬ್ಲೂ ಇರೋದು, ಅದಕ್ಕೆ. ಬ್ಲ್ಯಾಕ್ ಅಲ್ಲ, ಅದು ಬ್ಲ್ಯಾಕ್ ಅಲ್ಲ. ಆಯ್ತು, ಜರ್ಸಿ ಹಾಕಿಲ್ಲ, ಅದಕ್ಕೆ ಬ್ಲೂ ಕಲರ್ ಅಲ್ಲ. RCB ಏನಾರು ಹಾಕ್ಬೇಕು ತಾನೆ. RCB ಜರ್ಸಿ ಇಲ್ಲ ಐತಲ್ಲ, ಬ್ಲೂ ಕಲರ್, ಡಾರ್ಕ್ ಬ್ಲೂ ಇದೆ, ಬ್ಲೂ ಇರೋದು. ಅದೇ ಥರ ಹ್ಯಾಟ್ ಇದಾವೆ ಎರಡು. ಇದು ಸುಹಾಸನ್ಗೆ, ಇದು ನನಗೆ. ಬನ್ನಿ ಹೋಗೋಣ. ಯಾರಿಲ್ಲ, ನಾವು ಮೂವರಷ್ಟೇ ಇರೋದು ಇಲ್ಲಿ. ಒಂದು ಕಿಲೋಮೀಟ್ರ್ ಮೇಲಕತ್ತ ಬೆವ್ರಿಗೆ ಮತ್ತೆಲ್ಲ ಇದಾಗ್ತೀವಿ ಅಂತ ಆಟೋಗೆ ಕಾಯಕತ್ತೀವಿ. ಅಕ್ಸೆಪ್ಟ್ ಮಾಡ್ತಾರ, ರಿಜೆಕ್ಟ್ ಮಾಡ್ತಾರ. ಪ್ರಜ್ವಲ್ ಆಲ್ರೆಡಿ ಬಂದ್ಬಿಟ್ಟಿದ್ದಾನೆ. ಅವನು ಅಲ್ಲಿ ವೇಟ್ ಮಾಡ್ತಿದ್ದಾನೆ. ನಾವು ಇಲ್ಲೇ ಕಾಯಿಸ್ತಿದ್ವಿ, ಯಾವ ಆಟೋ ಸಿಗ್ತಿಲ್ಲ ಅಂತ. ಏನು ಮಾಡೋಣ, ಬೆಳಗ್ಗೆ ಒಂದು ಅವನು ಬರ್ತೀನಿ ಅಂತಾನೆ ಅಲ್ಲೇ ಇದ್ದಾನೆ. ಸೊ ಇವಾಗ ಅವನು ಬೇಗ ಬಂದಾನೆ. ಲಾಕಪ್ಪ MB. ಕೊನೆಗೂ ಪ್ರಜ್ಜನ್ನ ನಂಬಿಸಿದ್ವಿ. ಏನಂದ ಅವನು? ಎಲ್ಲದ್ರಲ್ಲಿ ನಿಜ ಹೇಳ್ರಲ್ಲ ನೀವು. ಹೊರಡ ಒಬ್ಬನೇ ಇದ್ದಾನೆ ಪಾಪ. ವಾಯ್ಸ್ ಬಿಟ್ರೆ ಬರೀ ಎಲ್ಲ ಗಾಡಿಗಳು ವಾಯ್ಸ ಕೇಳ್ಸಕತ್ತೀವಿ. ಒಬ್ಬನೇ ಆಗ್ಬಿಟ್ಟ ಹುಡುಗ ಅಲ್ಲಿ. ಒಬ್ಬನೇ ಜರ್ಸಿ ಹಾಕೊಂಡು ನಿಂತಾನೆ ರೋಡಾಗಿ. ಇವಾಗ ಇಸ್ಕಾನ್ ಟೆಂಪಲಿಗೆ ಹೊಂಟಿವಿ. ಬನ್ನಿ ಎಲ್ಲ. ಮ್ಯಾಚ್ ನೋಡೋಕ್ಕಿಂತ ಮುಂಚೆ ಟೆಂಪಲ್ ಹೋಗ್ತೀವಿ, ಯಾಕಂದರೆ ಗೆಲ್ಲಬೇಕು ಅಂತ ಅಂತೀವಿ. ಇದೊಂಥರ ಹೆಂಗೆ ಅಂತಂದರೆ ಸ್ಯಾಮ್ಸಂಗ್ ಲಾಕ್ ಮಾಡ್ಬೇಕಾದ್ರೆ ಪಕ್ಕಕ್ಕೆ ಶ್ರವಣ್ ಹೋಗ್ಬಿಟ್ರೆ ಹೆಂಗಿರ್ತದಲ್ಲ, ಹಂಗೆ ಮಾಡೋದು. ನಮಸ್ತೆ ಗೆಳೆಯರೇ, ಬನ್ನಿ ಎಲ್ಲ ಇಸ್ಕಾನ್ ಟೆಂಪಲಿಗೆ ಹೋಗೋಣ. ಅಲ್ಲಿಗೆ ಹೋಗಿ ಕೈ ಮುಗಿಯೋಣ. ಆಮೇಲೆ ಅಲ್ಲಿಂದ ಮಂತ್ರಿ ಸ್ಕ್ವೇರ್ ಮಾಲಿಗೆ ಹೋಗೋಣ. ಆಮೇಲೆ RCB ಮ್ಯಾಚ್ ನೋಡೋಣ. ಎಂಬುದು ಗೊತ್ತಮ್ಮಾರೆ. ಬನ್ನಿ ಲೆಟ್ಸ್ ಗೋ. ನೋಡಿ ಇಲ್ಲೊಬ್ಬ ಕಾಯ್ತಾ ಸಾಕಾಗಿ ಆಕಾಶ ನೋಡ್ಕೊಂತ ನಿಂತಿದ್ದ. ಬಂದ್ವಿ ಬಂದ್ವಿ. ಏನೋ ನೋಡ್ತಿದ್ದಲ್ಲ ಆಕಾಶನ. ಎಷ್ಟೊತ್ತಿ ಬಂದಿದ್ದೆ? ತೊಗೊಂಬರ ಫೋನ್ ಮನೀಶ್ಗೆ ನಂಗೆ. ಇವಾಗ ನೋಡ್ರಿ, ಶ್ರೀಮಂತರ ಮಂದಿ ಇವಾಗ ಜರ್ಸಿ ಅಂತ ನೋಡ್ರಿ. ಇಂಥವ್ರು ಎಲ್ಲಿ ಸಿಗ್ತಾರೆ? ಹೋಗ್ಬಿಡ್ರಿ ಹಂಗೆ ಅಲ್ಲೇ. ಅಲ್ಲ, ಕವರ್ ತಂದಿಲ್ಲ. ಕವರು ಪಾಪ್ಕಾರ್ನ್ ತಿನ್ನ ಕವರ್ ತಂದಿಲ್ಲ. ಹೆಂಗೆ ಕವರ್ ತಗೋಬೇಕಲ್ಲಿ? ಪಾಪ್ಕಾರ್ನ್ ಇವತ್ತು ಪಾಪ್ಕಾರ್ನ್ ಖಾಲಿ ಮಾಡ್ಬೇಕು. ಅದೇ ₹500 ಕೊಟ್ಟು ಫುಲ್ ಅನ್ಲಿಮಿಟೆಡ್ ಪಾಪ್ಕಾರ್ನ್. ಅಲ್ಲ, ಹೇಳಿ ನೋಡಿ, 5,000 ರೂಪಾಯಿ ಅಕ್ಕಂಬರ್ ತಂದಿದ್ದು. ಇವಾಗ ಬಿಳೆದ ಅಕ್ಕಂಬಂದ. ಇವಾಗ ತಗೊಂತಾನಂತೆ. ಇವಾಗ ಹೆಂಗಿನ ನೋಡಿ, ತೊಗೊಳ್ಳಿಲ್ಲ ಅಂದ್ರೆ ಏನೋ ತಿನ್ನಕ್ಕೆ ಸ್ವಲ್ಪ ಅದಕ್ಕೆ ಇಂಥವ್ರು ಎಲ್ಲಿ ಸಿಗ್ತಾರೆ? ಚೂರು ಕಲೆ ಆದ್ರೂ ಹೊಸ ಅಂತಾರೆ. ಶ್ರೀಮಂತರು ಮಂತ್ರಿ. ಹಿಂಗಂದೊಂದು ಹಟ್ಬಿಡ್ರಿ ಎಲ್ಲ. ಬನ್ನಿ ಹೋಗೋಣ. ದೇವಸ್ಥಾನ ದರ್ಶನ ಆಯಿತು. ಇವಾಗ ಓರಿಯನ್ ಮಾಲ್ ಹೋಗ್ತಿದ್ದೀವಿ. ಜರ್ಸಿತ ಅಂತ ನನ್ನ ಪಕ್ಕದಲ್ಲಿ. ಇಲ್ಲೂ ರಶ್ ಇತ್ತು ದೇವಸ್ಥಾನ. ಅದಕ್ಕೆ ಅಲ್ಲೇನು ವಿಡಿಯೋ ಮಾಡೋಕ್ಕಾಗಿಲ್ಲ. ಹೌದು. ಏನಕ್ಕೆ ತಗೊಳಕತ್ತೀರಿ? ಕವರ್ ಅಷ್ಟೇ. ಏನಕ್ಕೆ? ಪಾಪ್ಕಾರ್ನ್, ಅನ್ಲಿಮಿಟೆಡ್ ಪಾಪ್ಕಾರ್ನ್ ತಗೊಂಡ್ಬಿಟ್ಟಿವಿ. ಇವಾಗ 500 ಪೇ ಮಾಡಿ ಇವಾಗ ತಿನ್ನಕ್ಕೆ ಇಲ್ಲ. PVR ಒಳಗೆ ಅವನೆಲ್ಲೋದ ಅವನು ಇದು ಎಷ್ಟಿದೆ? ಓಕೆ. M ಸೈಜಾ ಐತಲ್ಲ, ಒಂದು ಸೈಜ್ ತಗೋ. ಎಮ್ ಇಲ್ಲ ಜರ್ಸಿ ಆಲ್ಮೋಸ್ಟ್ ಅವೈಲೇಬಲ್ ಇದೆ. M ಇಂದ S ಇಲ್ಲ. ನಾವು ನೋಡ್ದಂಗೆಲ್ಲ ನನ್ನ ಸೈಜ್ ಕಣ. ಆ್ಯಕ್ಚುಲಿ ಯಾವಾಗಲೂ ಎಲ್ಲೂ XL ಇರ್ತಿತ್ತು. ಗೈಸ್, ಔಟ್ಫಿಟ್ ನೋಡಿ, ಕರೆಕ್ಟ್ ಐತೆ ತಗೋ ಪ್ರಜಾ. ನೋಡಿ ಗೈಸ್, ಎಲ್ಲ RCB ಇವತ್ತು. ಅಂದರೆ ಕರೆಕ್ಟ್ ಐತಲ್ಲ, ಕರೆಕ್ಟ್ ಬಾಡಿ ಫಿಟ್ ಐತೆ. ಕರೆಕ್ಟ್ ಐತೆ. ಏನು ಸೆಕ್ಸಿ ಮಾಡಿರಿ. ಫಿಕ್ಸ್ ಹಂಗಾರೆ ಪ್ರಜಾ ಇದೆ.
ನೋಡ್ರಿ ಯಾರು ಹುಡುಗಿ ನೋಡ್ತಿದ್ರೆ ಫುಲ್ ರಿಚ್ ಅಣ್ಣ ಕರ್ಕೊಂಬಿಡ್ರಿ ಇವನ್ನ ತಾಂತ್ಯ ಗೈಸ್ ಇವಾಗ 2 ಜರ್ಸಿ ತಗೊಂಡಾರೆ. 2 ಜರ್ಸಿಗೆ 2000 ಏನೋ 1900 ಏನೋ ಫ್ರೀ ಸಿಕ್ಕಿದೆ ಅಂತೆ, ಅದಕ್ಕಿನ್ನ ನೋಡ್ತಿದ್ದಾರೆ. ಗೈಸ್ ಕೋಪನ್ ಇರೋದು ಬಾಟ್ಲಿ ತಗೊಂತಿದ್ದಾರೆ. ಬಾಟ್ಲಿ ಆಮೇಲೆ ಸಾಕು ಸಾ ಹಾಂ 1,500 ಫ್ರೀ ಮರ್ಚೆಂಡೈಸ್ ಇದೆ. ಆದರೆ RCB ಏನು ಪರ್ಚೇಸ್ ಮಾಡೋಕ್ಕಾಗಲ್ಲ. RCB ಏನೋ ಪರ್ಚೇಸ್ ಮಾಡೋಂಗಿದೆ ತಗೋಬೇಕಂತ. ಎಸ್, ಅದಕ್ಕೋಸ್ಕರ ಇದನ್ನು ಪರ್ಚೇಸ್ ಮಾಡ್ತಿದ್ದೀವಿ. ಗೈಸ್ ಇವಾಗ ಈ 2 ಬಾಟ್ಲಿಲಿ ಒಂದು ತಗೋಬೇಕಂತೆ. ಅದಕ್ಕೆ ಏನು ಮಾಡ್ತೀಯ? ಕನ್ಫ್ಯೂಷನ್ ಇದೆ, ಅದಕ್ಕೆ ಅಂಚೆ ಮಿಂಚೆ ಹೇಳ್ತೀನಿ. ಅದಕ್ಕೆ ಯಾವ್ದು ಬರುತ್ತಾ ಅದು ಸರಿ ನನಗೆ ಕರೆಕ್ಟಾಗಿ ಬರಲ್ಲ, ಹೆಂಗೂ ಹೇಳ್ತೀನಿ ನನ್ನ ಸ್ಟೈಲಾಗಿ. ಅಂಚಿ ಮಿಂಚಿ ಕಾಳು ಚಿಂಚಿ ಕಟಗ ಪೇಪರ್ ಡಾಮ್ ಡೂಮ್ ಡಿಶ್ ಇದು ಅದೇ ಮುಗೀತು. ಸೆಲೆಕ್ಟ್ ಮಾಡೋ ಅಣ್ಣ ಎಷ್ಟು ಮಾಡಿದ್ರು? ಅದು 300 ಕವರ್ ನೋಡ್ರಿ ಎಷ್ಟು ದೊಡ್ಡದೈತಿ. ಕೊರೋನಾ ನೋಡ್ರಿ ಎಷ್ಟು ಚಿಕ್ಕದೈತಿ. ಇದು 400 ರೂಪಾಯಿದ ಕವರು, ಅದು 11,000 ಕವರು. ನೋಡ್ರಿ ಎಷ್ಟು ನೋಡ್ರಿ ಹಾಕೊಂಡ್ರೆ ಟಿ ಶರ್ಟ್ ನೋಡ್ರಿ. ಯಾರ ಕಾಂಟ್ಯಾಕ್ಟ್ ಮಾಡ್ರಿ, ಇವ್ನಿಗೆ ನಂಬರ್ ಕೊಟ್ಟಿರ್ತೀನಿ. ಯಾರು ಹುಡುಗಿ ಬೇಕಂದ್ರೆ, ಅಲ್ಲ ಹುಡುಗ ಬೇಕಂದ್ರೆ. ಅಲ್ಲ ನೀನು ಹುಡುಗ. ಗೈಸ್ ಓಪನ್ ಮಾಡಕತ್ತಾನೆ ನೋಡ್ರಿ, ಜೋರ ಮಾಡೋದು. ನಮ್ಮ ಶ್ರೀಮಂತನು ಬ್ಯಾಕ್ ಗ್ರೌಂಡ್ ಹೆಂಗ್ ಕಾಣ್ತಿದ್ ಗೊತ್ತಾ ಪ್ರಜಾ ನಿನಗೆ? ಶೂಸ್ ಇನ್ ಬ್ಯಾಕ್ ಗ್ರೌಂಡ್ ಇಲ್ಲಿ ನೋಡ್ಬಾ, ಇಲ್ಲಿ ಬ್ಯಾಕ್ ಗ್ರೌಂಡ್ ಹೆಂಗ್ ಕಾಣ್ತೈತಿ. ಏನು ಇವಂದ ಇಸ್ಕಂತೀನಿ ಬಿಡ ಆಗ್ಲಲ್ಲ ಅಂತ. ಗೈಸ್ ಅವನು ಆಲ್ರೆಡಿ ಬಂದ್ಬಿಟ್ಟಿದ್ದ, ನಾವು ವಿಡಿಯೋ ಮಾಡ್ತಿಲ್ಲ, ಅದಕ್ಕೆ ಇನ್ನೊಂದ್ಸಲಿ ಬರಕ್ಕೆ ಹೇಳ್ತಿದ್ದೀವಿ. ಕೆಲ್ವಿನ್ ಕ್ಲಿನಿಕ್ ಹೋಗ್ಯಾನ ಇವಾಗ. ಈಗ ಎಲ್ಲಿಂದ ಬರ್ತಾನೋ ಗೊತ್ತಿಲ್ಲ, ತಡೀರಿ ನೋಡೋಣ. ಬಂದ ಅಲ್ಲಿ ಹೋಗಿ ಮೇಕಪ್ ಹಚ್ಚಕನಾಗತ್ತಾನೆ ನೋಡ್ರಿ. ಮೋಸ್ಟ್ಲಿ ಕಾಣಿಸ್ತಿಲ್ಲ ಅಲ್ಲಿ. ಬಂದ ಶಿವ ಶಿವ ಶಂಭೋ. ಇದು ಆ ಚಪ್ರಿ ಸಂಘ ಏನಿತ್ತಲ್ಲ, ಟಿನ್ 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 ಚಪ್ರಿ 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 ಚಪ್ರಿ. ನೋಡ್ರಿ ರೋನ್ ಏನಿದು ಏನಿದು? ಅಲ್ಲಿ ಕೂಗಾಡಿ ಬಾಲರ್ಗೆ ಹೆಂಗ್ ಬಾಲರ್ ಇರ್ತಾರ ಆ ಥರ. RCB 18, 1 ಕಪ್ಪು, ಸ್ಟಾರು ರಾಯಲ್ಸ್ 18. ಹೇಳ್ದ ನೋಡಪ್ಪ. ಏನ್ ಗೊತ್ತಾ, ಈಗ ನನಗೆ 500 ರೂಪಾಯಿ ಕೊಡ್ತೀನಿ. 500 ರೂಪಾಯಿ ಆಕ್ಟಿಂಗ್ ಮಾಡು, 1000 ರೂಪಾಯಿ ಏನು ಪ್ರೂಫ್ ತೋರಿಸ್ತಾನಂತೆ. ಈ ಥರ ಟಿ ಶರ್ಟ್ ಬೇಕಂದ್ರೆ ಎಲ್ಲಿ ಏನು ಮಾಡ್ಬೇಕು ನೋಡ್ರಿ, ಇದು ಮಾಡ್ಸಿರೋದಂತೆ. ಅವನೇ ಆರ್ಡರ್ ಕೊಟ್ಟು ಮಾಡಿಸಿದ್ದಾನೆ. ಪೇಜ್ ಇದೆ ಅಂತೆ, ಅದಕ್ಕೆ ಅಲ್ಲ. ಹಾಂ, ಇಲ್ಲಿದೆ ನೋಡಿ. ಓಕೆ, ನಮ್ಗೆ ಯಾಕೆ ಹೇಳಿಲ್ಲ ಇದ್ದೀವಿ ಈ ವಿಷಯನ? ಯಾಕಂದ್ರೆ ಒಬ್ಬರೇ ಇರಬೇಕು, ಒಬ್ಬರಿದ್ರೆ ಅಟ್ರಾಕ್ಷನ್. ಎಲ್ಲರೂ ಬಂದರೆ ಲೋಕಲ್ ಆಯ್ತು ನಮಗೆ. ಇದೇ ಬ್ರ್ಯಾಂಡ್ ಲೋಕಲ್. ಬ್ರ್ಯಾಂಡ್ ಕೋಮ ಏನಣ್ಣ? 5,000 ರೂಪಾಯಿ ವೇಸ್ಟ್ ಆಗಲಿಲ್ಲ. ಮುಂದಿನ 5 ಬೇಡ, 1 ಸ್ಟಾರು ಭಾಳ. ಇವತ್ತು ಗೆಲ್ತಂದ್ರೆ ರೇಡಿಯೋ ಮಂಗಿಯೋ 2 ಲಕ್ಷ ಅಣ್ಣ 1 ಸ್ಟಾರ್ ಈ ಕಡೆ ಹಾಕೋಣ ಸಾಕು, ಸ್ಟಾರ್ ಹಾಕ್ಬಿಡೋಣ ಸಾಕು. ಇವಾಗ 5,000 ಮಾಡಿದ್ದಾರೆ, ಇನ್ನೊಂದು ಸ್ಟಾರ್ ಬಂದಾಗ 10 ಮಾಡ್ತಾರೆ ಪಕ್ಕ. ಅದು 20 ರೂಪಾಯಿದಾಗ ಇನ್ನೊಂದು ಸ್ಟಾರ್ ಹಾಕ್ಸಂತೀವಿ. ಬರೀ ಸಾಕು. ಆಟೋ ಅಂತ ಕರೀತಿದ್ರು, ಅದಕ್ಕೆ ರೋಹನ್ ಏನೋ ಅಂದ. ನಾವು ಹೇಳಿದ್ರಿ ಇವತ್ತು RCB ಮ್ಯಾಚ್ ಇರೋದ್ರಿಂದ ಪಾದಯಾತ್ರೆ ಮಾಡ್ಕೊಂಡು ಮಂತ್ರಿ ಮಾಲ್ ತನಕ ಹೋಗ್ತೀವಿ. ಮಂತ್ರಿ ಮಾಲ್ ತನಕ ಅಲ್ಲ, ಇಲ್ಲೇ ನಿಯರ್ ಬೈ ಮೀಟರ್ ತನಕ ಅಷ್ಟೇ. ಅಪ್ಪ ಸಾಕು, ಮೆಲ್ಲಕ್ಕೆ ಬ್ಯಾಲೆನ್ಸ್ ತಪ್ಪಿಗೆ ಮತ್ತೆ ಬಿದ್ದಿದ್ದರು. ರೆಡ್ ಅಂಡ್ ಗೋಲ್ಡ್, ಅಲ್ಲಿ ಗೋಲ್ಡ್ ಇದೆ ನೋಡಿ, ತೋರಿಸಿ. ಇಲ್ಲಿ ರೆಡ್ ಇದೆ, ಅಲ್ಲಿ ಗೋಲ್ಡ್ ಇದೆ. ಸೊ RCB ಎಲ್ಲೋದ್ರೂ RCBನೇ ನಮಗಿನ್ನ. RCB ಅಷ್ಟೇ. ವಿಡಿಯೋ ಮಾಡಿ ನೀಟಾಗಿರೋ. ಎಸ್
ನಾನು ಬೇರೆಯವ್ರನ್ನ ವಿಡಿಯೋ ಮಾಡಕ್ ಹೋದೆ, ನೀನು ಅಡ್ಡ ಬಂದ್ಬಿಟ್ಟು ಏನ್ ಮಾಡ್ತೀಯಾ? ಅದೇ ಕಂಟೆಂಟ್ ಮಾಡಿದೆ. ಹಿಂಗೆ ಅನ್ಕೊಂಡು ಎಲ್ಲ ಹುಡುಗಿರ್ನು ಫೋಟೋ ತೆಗಿತಾರಲ್ಲಪ್ಪ ನೀವು ವಿಡಿಯೋ. ಸೊ ರೋಹನ್ ಇವತ್ತು ಮ್ಯಾಚ್ ನಾವು ವಿಡಿಯೋ ಮಾಡ್ತಿರ್ತೀವಿ, ಅಡ್ಡ ಬರ್ತಾರೆ, ಏನ್ ಮಾಡಕ್ಕಾಗಲ್ಲ. ನೋಡ್ರಿ ಒಂದು ಇಲ್ಲೇ ಆಫೀಸ್ ಅಂತೆ. ಅಯ್ಯೋ ಐಡಿ ಕಾರ್ಡ್ ತರೋದು ಮರ್ತ್ಬಿಟ್ಟೆ, ಇಲ್ಲಿ ಬಿಡಲ್ಲ ಇವತ್ತು. ಏನು ಒಬ್ನಿಗೆ ಬಿಡ್ತಾರೆ. ₹100 ಆಕ್ಟಿಂಗ್ ಅಂದ್ರೆ ಇದೆ. ಬರ್ರಿ ಹೋಗೋಣ ಅಂತಾನೆ ಐಡಿ ಕಾರ್ಡ್ ತರೋದು ಮರ್ತೆ ಅಂತ. ಅಲ್ಲಿ ಲೋಕಲ್ ಟಿ ಶರ್ಟ್ ಹಾಕಂದ್ರೆ ಇದ್ದಾರೆ. ಅಲ್ಲ ಬ್ಯಾಗ್ ನೋಡಿದ್ರೆ ಹೇಳ್ತಾರೆ ಲೋಕಲ್ ಏನು ಅಂತ. ಸಾಕು. ಲೋಕಲ್ ರೆಪ್ಲಿಕಾ ತೋರಿಸಿದ್ದು ಬ್ಯಾಗ್ ತೋರಿಸು ಒಂದು ನಿಮಿಷ. ಇದ್ರಾಗ 5 ಜರ್ಸಿ ಇದಾವೆ. ಇವತ್ತು ಗಿವ್ ಅವೇ ಮಾಡ್ತಿದ್ದೀವಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇವನಿಗೆ ಕೊಡೋಣ ತಡಿಯಲಿ. ಮನೀಷಿಗೆ ಗಿವ್ ಅವೇ ಕೊಡೋಣಂತೆ. ಎಲ್ಲರೂ ಅಪ್ಪ ಇವತ್ತು RCB ಫೈನಲ್ ಇರೋದ್ರಿಂದ ಒಂದು RCB ಪೂಮಾ ಒರಿಜಿನಲ್ ಟಿ ಶರ್ಟ್ನ ಗಿವ್ ಅವೇ ಕೊಡಬೇಕು ಅನ್ಕೊಂಡಿದೀವಿ. ನೋಡೋಣ ರೋಡಲ್ಲಿ ಯಾರಾದ್ರೂ ಸಿಕ್ಕರೆ ಕೊಡೋಣ ಅಂತ ಅನ್ಕೊಂಡಿದೀವಿ. ಹೆಂಗ್ ಮಾಡೋಣ ಗೊತ್ತಾ, ಯಾರ ಹತ್ರ ಹೋಗೋಣ, ನಮ್ಮ ಪೇಜ್ ಫಾಲೋ ಮಾಡಿದ್ರೆ ಮಾತ್ರ ಸಿಗುತ್ತೆ ಗಿವ್ ಅವೇ. ನೋಡಿ ಇಲ್ಲೂ ಎಲ್ಲ ಇದೆ RCB ಜರ್ಸಿಗಳು. ನಾವು ಒರಿಜಿನಲ್ ಜರ್ಸಿ ಗಿವ್ ಅವೇ ಮಾಡ್ತೀವಿ. ಬನ್ನಿ ಹೇಗೆ ಮಾಡ್ತೀವಿ, ಹೆಂಗೆ ಮಾಡ್ತೀವಿ ಮುಂದೆ ಹೇಳ್ತೀವಿ. RCB ಜರ್ಸಿ ಒರಿಜಿನಲ್ ಆದ್ರೇನು, ಡೂಪ್ಲಿಕೇಟ್ ಆದ್ರೇನು, ಬ್ರ್ಯಾಂಡ್ ಇಸ್ ಬ್ರ್ಯಾಂಡ್ ಅಷ್ಟೇ. RCB ಅಂದರೆ ಬ್ರ್ಯಾಂಡ್ ಅಷ್ಟೇ. ಯಾರ್ದು ಮದುವೆ ವಿಚಾರ, ಯಾರ್ದು ವಿಚಾರ, ಏನು ವಿಚಾರ, ಅವ್ರದ್ದು ಮದುವೆ ಆತ, ಇವ್ರದ್ದು ಮದುವೆ ಆತ, ನಮ್ಮ ಮದುವೆ ಎಲ್ಲ ಆಗಲ್ಲ. ಇವ್ರದ್ದು ಆತ, ಅವ್ರದ್ದು ಆತ, ಅಕ್ಕ ಪಕ್ಕ ಮನೆಯದು ಆತ, ಬರೀ ಇವೇ ಆತ. ನಾನು ಕೆಲಸ ಮಾಡ್ತಾನ್ರಿ ಅಂದರೆ ಮಂದಿ ಹೇಳ್ತೀನಿ. ಎಲ್ಲಿ ಹುಡುಗಿರೆಲ್ಲ ಮದುವೆ ಆಗ್ತಿದ್ದಾರೆ, ಅದು ಸೆಟ್ಲ್ ಆಗಿರೋ ಹುಡುಗನ್ ಮಾತ್ರ. ಇಲ್ಲೇ ಬೆಸ್ಟು, ನೀನು ಮದುವೆ ಅದು ಸೆಟ್ಲ್ ಆಗಿರೋ ಹುಡುಗಿನ ಬೆಸ್ಟ್ ಹಿಡಿಯಲ್ಲ. ಅಲ್ಲ ಅಲ್ಲ ನ್ಯಾಯ ಅಂದ್ರೆ ನ್ಯಾಯ. ಹುಡುಗಿಯರು ಮಾತ್ರ ಸೆಟ್ಲ್ ಆಗಿರೋರು ಮದುವೆ ಆಗ್ಬೋದು, ನಾವು ಯಾಕೆ ಸೆಟ್ಲ್ ಆಗಿರೋರು ಮದುವೆ ಆಗ್ಬಾರ್ದು ಹುಡುಗಿಯರ್ನ? ಕರೆಕ್ಟ್ ಐತಲ್ಲ. ಅದು ಕಾನ್ಸ್ಪಿರೆನ್ಸಿ ಥಿಯರಿ, ಯಾರು ಇನ್ನು ಡೀಲ್ ಮಾಡೋಕ್ಕಾಗಿಲ್ಲ. ಅದು ಯಾಕೆ ನಾವು ದುಡ್ಡಿರೋ ಹುಡುಗಿಯರಿಂದ ಹೋದ್ರೆ ಅಸಹ್ಯ. ಅವ್ರು ಮಾತ್ರ ಹೋಗ್ಬೋದು, ನಾವು ಹೋಗ್ಬಾರ್ದಾ? ಈಗ ಐತದ ನೀ ಹತ್ರ ಟಿ ಶರ್ಟ್, ಹುಡುಗಿರು ನಿನ್ನಿಂದ ಬರ್ತಾರೆ. ಇದು 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 ವ್ಯಾಲಿಡ್ ಪಾಯಿಂಟ್ ಹೇಳಂಗಿಲ್ಲ. ಆದರೆ ಟಿ ಶರ್ಟ್ ಬರಂಗಿಲ್ಲ ಯಾವಾಗ. ಹಿಂಗೆ ಅಂದಿನೇ ಆಮರ್ಸ್ಬಿಟ್ಟಾಗ ಎಲ್ಲರೂ ನನ್ನಿಂದ ಒಬ್ಬರು ಸಿಗೋರು ಸಿಗಂಗಾರೆ ಹೇಳ ಆಂಟಿ ನೋಡೋಣ ಎಂತ ಡೈಲಾಗ್ಗಳು ಬಂದಾವೆ. ನೀವು ನೋಡಿದರೆ ಫಸ್ಟು ಚೆನ್ನಾಗಿ ಹುಡೀರಿ, ಸೆಟ್ಲ್ ಆಗಿ ಅನ್ನಕತ್ತೀರ. ನಾನು ನಿಮಗೆ ಏನೋ ದಿನ ಬೈತೀನಿ. ಇವತ್ತು ನಿಮ್ಮ ಮಗನ ಮೈಂಡಾಗೆ ಏನೇನೆಲ್ಲ ಓಡಾಕತ್ತೈತಿ. ಒಳ್ಳೆಯವ ಅಲ್ಲ, ಇದಕ್ಕೆಲ್ಲ ರೀಸನ್ ವರುಣ್ ಅಂತ ಇರ್ತಾರೆ. ವರುಣ್ ಅಂತ ಬ್ರಿಲಿಯಂಟ್. ಅವರು ಡೈಲಿ ನೈಟ್ ಕಾಲ್ ಮಾಡಿ ಮಾತಾಡೋಲ್ಲ, ಕರ್ಕೊಂಡು ತಪ್ಪು ನನ್ನ ಕೆಳಗೆ ಡೈಲಿ ಕಾಲ್ ಮಾಡಿದಾಗ ಅವನು ಇಂತಿದ್ದ ಐಡಿಯಾ ಕೇಳ್ತಿರ್ತಾನೆ. ನಾವು ಯಾಕೆ ಹಿಂಗೆ ಮಾಡ್ಬೋದು, ಅವರು ಹಿಂಗೆ ಮಾಡ್ತಾರೆ, ಲಂಚಿಗೆ ಹೋಗ್ತಾನೆ. ಅಂದರೆ ಅವರೇ ಕರೀತಾರೆ ಗಾಯ್ಸ್ ವರುಣನ. ಇವನೇನು ಕರೆಯೋದು, ಅವರೇ ಕರೀತಾರೆ. ಯಾಕಂದ್ರೆ ಸಂಬಳ ಜಾಸ್ತಿ ಅವನಿಗೆ, ಅದಕ್ಕೆ. ಅಲ್ಲ ಮತ್ತೆ 50 ಇದ್ರೆ 25 ಕೊಟ್ಟರೆ ಸಾಕು. ಅಲ್ಲ ಸ್ನ್ಯಾಪ್ ನೀನು ಒಬ್ಬನೇ ಏನಂತೀಯ, ನನ್ನ ಜೊತೆ ಸೇವ್ ಮಾಡ್ತಾನೆ. ಇವ್ರು ಹೇಳವೆಲ್ಲ ಕೇಳಬೇಡ್ರಿ. ಮ್ಯಾಚ್ ಸ್ಟೇಡಿಯಂ ಅಲ್ಲಿ ನೋಡಕ್ಕೆ ಹುಡುಗಿನ ಕರ್ಕೊಂಡು ಹೋಗ್ತಾನೆ. ಅದೇ ಥಿಯೇಟರ್ ನೋಡಕ್ಕೆ ನಮ್ಮಂತ ಹುಡುಗರು. ಇದೇ ಡಿಫ್ರೆನ್ಸ್ ಅಂದ್ರೆ ಇಷ್ಟೇ. ಹುಡುಗಿಗಿರೋ ವ್ಯಾಲ್ಯೂ ನಮಗಿಲ್ಲ. ನಾನು ಕೇಳಿದೆ ನನ್ನ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾನೆ. ತಮ್ಮ ಯಾಲಕ್ಕ ನೀನು ಬೇಡ್ಕಂದೆ ಎಲ್ಲ ಖಾಲಿ ಬಿದ್ರು ಆಗಲ್ಲ. ಕಾಂಪೋಸಿಷನ್ ಆಗಿ ಅವನ ಹತ್ರ ಟಿಕೆಟ್ ತಗೊಂಡಪ್ಪ 10,000 ಆದ್ರೆ ಬೇರೆಯವ್ರಿಗೆ ನಂದು ಯಾವ ಸೆಕೆಂಡ್ ಸ್ಟೇಜ್ ಇದ್ರಾಗೆ. ಸೆಕೆಂಡ್ ಸ್ಟೇಜ್, ನಾನು ಥರ್ಡ್. ಈ ಕಡೆ ಇಡಲಿ ನೋಡ್ರಿ, ಶೇಡ್ಸ್ ನೋಡ್ರಿ ಹೆಂಗಿದೆ. ಏನ್ ಹಚ್ಕೊಂತೀರ ರೋಹನ್ ನೀವು ಬೆಳಿಗ್ಗೆ? ನೀವು ಬ್ಲೂ ಕಲರ್ ಟ್ರಾನ್ಸ್ಪರೆಂಟ್.
ಅಲ್ಲ ಟ್ರಾನ್ಸ್ಪರೆಂಟ್ ಹಚ್ಚಿ ಇವನು ಟ್ರಾನ್ಸ್ಪರೆಂಟ್ ಹಾಕನ್ ಮುಂದೆ. ರೋಹನ್ ಇವೆರಡು ಜರ್ಸಿಗಿಂತ ಇದೇ ಇಷ್ಟ ಆಗ್ತದೆ. ಯಾಕಂದ್ರೆ ಇದು ಬೆಳ್ಳಗೈತೆ ಅವನು ಬೆಳ್ಳಗದಾನೆ ಅದಕ್ಕೆ. ಅಲ್ಲ ರೋಹನ್ ಮುಂದೆ ನಿನಗೆ ಹುಡುಗಿ ನಿನಗಿಂತ ಬೆಳ್ಳಗ್ ಬೇಕಾ ಏನ್ ರೋಹನ್? ನಿನಗಿಂತ ಬೆಳ್ಳಗಿರ್ಬೇಕಾ? ಅದೆಲ್ಲ ಯೋಚನೆ ಮಾಡಿಲ್ಲ. ಫೋಕಸ್ ಮಾಡ್ತದ್ದು ವರ್ಕ್ ಮೇಲೆ ಮಾತ್ರ. ಹುಡುಗಿ ಇರ್ಬೇಕು. ಇವಾಗ ನಿನಗೆ 1 ಸ್ಟಾರ್ ಕಾಣ್ತಿದ್ದ, ಇಲ್ಲಿ ನನಗೆ 3 ಸ್ಟಾರ್ ಕಾಣ್ತಿದ್ದು. 3 ಸ್ಟಾರ್ ಹುಡುಕ್ರಿ ಎಲ್ಲದ 3 ಸ್ಟಾರ್. ಹಾ ಇದ್ರಾಗಿಲ್ಲ, ಅದಕ್ಕೆ 3 ಹೇಳಿದ್ದು. ಇದ್ರಾಗ ಸ್ಟಾರ್ ಇಲ್ಲ. ನಿಮ್ದು ಹಣೆಯಲ್ಲಿ ಯಾಕೆ ಗುಳ್ಳೆ ಆಗಿದೆ? ಯಾರೋ ಕಣ್ಣಾಕ್ ಬಿಟ್ಟಾರ ಯಾರೋ. ಇವತ್ತು RCB ಗೆದ್ರೆ ಏನೇನು ಮಾಡ್ತೀರ ಅಂತ ಹೇಳ್ರಲ್ಲಿ. ಏನ್ ಮಾಡ್ತೀನಿ? ಅಲ್ಲ ಫಸ್ಟ್ ಗೆದ್ದ ಮೇಲೆ ಮಾಡೋಣ. ಏನ್ ಮಾಡ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ. ಸ್ಟೇಟಸ್ ಸ್ಕ್ರೀನ್ ಅಲ್ಲಿ ಹಾಕ್ಬೋದು. ಗೊತ್ತಿಲ್ಲ. ಅಲ್ಲಿ ಒನ್ ಬೈ ಒನ್ ಬರೋಣ. ನಾನು ಇವತ್ತೇನಾರು RCB ಫೈನಲ್ಸ್ ಗೆದ್ರೆ ನೆಕ್ಸ್ಟ್ ಸೀಸನ್ ಶುರುವಾಗೋ ಟೈಮಲ್ಲೇ ನಾನು ಇವತ್ತು RCB ಗೆದ್ರೆ ನೆಕ್ಸ್ಟ್ ಸೀಸನ್ ಶುರುವಾಗೋ ಟೈಮಲ್ಲೇ ಈ ಥರದ ಒರಿಜಿನಲ್ ಜರ್ಸಿ ಯಾವ್ದು ಇರುತ್ತೋ ಅದು ತಗೊತೀನಿ. ಸೋತ್ರ ತಗೊಳಲ್ವಾ? ಸೋತ್ರು ತಗೊಂತೀನಿ, ಬಟ್ ಒಟ್ಟಿಗೆ ತಗೊಂತೀನಿ. ಈ ಟೈಮ್ RCB ಗೆದ್ರೆ ನೆಕ್ಸ್ಟ್ ಟೈಮು ಗೆಲ್ಲ ಥರ ದೇವ್ರಿಗೆ ಬೇಡ್ಕೊಂತಿದ್ವಿ. ಈ ಸತಿ ಗೆದ್ರೆ ಡೀಸೆಂಟ್ ಆಗಿ ಸೆಲೆಬ್ರೇಷನ್ ಮಾಡ್ತೀನಿ. ಇನ್ನೊಂದು ಸತಿ ಸ್ಟ್ಯಾಂಪೇಡ್ ಆಗಿದ್ದೆಲ್ಲ ಇನ್ನೂ ನೆನಪಲ್ಲಿದೆ. ನೀವು ಸ್ವಲ್ಪ ಡೀಸೆಂಟ್ ಆಗಿ ಸೆಲೆಬ್ರೇಷನ್ ಮಾಡಿ ಅಂತ ಹೇಳ್ತೀನಿ. ಈಗಿನ ಜಸ್ಟ್ ಆಗ್ಲಿನ ಥಿಯೇಟರ್ ಸ್ಕ್ರೀನ್ ಅರಿತೀನಿ ಅಂತ ಅಂದಿದ್ದ. ಅದು ಹೊಡೆಯೋದಲ್ಲ, ಸುತ್ಕೊಂಡು ಹೊಡಿತಾರಂತಾರಲ್ಲ. ಆಗ್ಲಿನ ಥಿಯೇಟರ್ ಸ್ಕ್ರೀನ್ ನೋಡಿದ್ರೆ ಗೊತ್ತಿರುತ್ತೆ ಯಾಕೇನು ರೋಹನಿಗೆ ಆ ಥರ ಆಕ್ಟಿಂಗ್ ರಾಜ ಅಂತ. ಈಗ ನಮ್ದು ಈಗ ಆಲ್ರೆಡಿ ಎಲ್ಲಾ ತರ ಟಿ ಶರ್ಟ್ ತಗೊಂಡ್ಬಿಟ್ಟಾನೆ. ಇವ್ನು T-shirt ಗಿವ್ ಅವೇ ಮಾಡೋದಪ್ಪ. ನನಗೆ ಗಿವ್ ಅವೇ ಮಾತಲ್ಲ, ಗೆದ್ದೆ ಸಾರಿ ಪ್ರಜಾ T-shirt ಬಿಟ್ಟು ಬಿಚ್ಚಿ ಕುಡಿದಪ್ಪ ಅದ. ಬೆಚ್ಚಲ್ಲೇ ಕೆತ್ತಿಸಿಲಿ ಗೈಸ್. ಏನಾರು ಅಕಸ್ಮಾತ್ ಗೆದ್ರೆ ಅರ್ಧ ಮೀಸೆ ಅಲ್ಲ ಫುಲ್ ಅರ್ಧ ಬಾಂಡಿ ಫೈನಲ್ ಬರೋ ಮಟ್ಟ ಕೂದಲ ಕಟ್ ಮಾಡಿ. ಇವಾಗ ದೇವ್ರು ಬಂದು ಒಂದು ವರ್ಷ ಕೂದಲು ಬೆಳೆಸೋದು ಸುಮ್ಮನೆ. ಒಂದ್ ವರ್ಷ ಮಾಡ್ತೇನಿಲ್ಲ ಅಂತ ಅದೇ ಹೆಂಗ್ ಹೇಳ್ತಿ? ಬೇಡ, ಈ ಬ್ಲಾಗಲ್ಲೇ ಬರ್ಬೇಕು. ಸಿಕ್ರಲ್ಲ ಹುಡ್ಕೊಂಡ್ ಕರ್ಕೊಂಡ್ ಬರ್ಬೇಕು. ನಾನ್ ಪ್ರಾಮಿಸ್ ಮಾಡಕತ್ತೀನಿ, ಪಕ್ಕ ಸಿಗ್ತಾರ. ಅಲ್ಲ ಇವಾಗ ಸಿಕ್ಕಿದ್ದಾರೆ, ನನ್ನ ಹತ್ರ ಹೇಳ್ತಿಲ್ಲ ಅಷ್ಟೇ. ಸ್ಮೈಲ್ ಮಾಡಿದ್ರೆ ಸಿಕ್ಕಿದ್ದಾರೆ ಅಂತ, ಸ್ಮೈಲ್ ಮಾಡಿದ್ರೆ ಸಿಕ್ಕಿದ್ದಾರೆ. ನೋಡ್ರಿ ಬಂತು ಅಲ್ಲೇ ನೋಡ್ತೇ. ಅಲ್ಲಿ ನೋಡ್ರಿ ಸ್ಮೈಲ್ ಮಾಡಿದಾಗ ಹೆಂಗ್ ಇಟ್ಕೊಂಡ ನೋಡ್ರಿ ಅಲ್ಲಿ. ಆತಲ್ಲ ಅಷ್ಟೇ. ಮಾಡ್ಲಿಲ್ಲ ಅಂದ್ರೆ ಇದಾರ ಅಂತ ಅದಲ್ಲ ನಾವ್ ಹೇಳಿದ್ದು. ಬ್ರೈನ್ ಫಿಕ್ಸ್ ಆಗ್ಬಿಟ್ಟಿದೆ ಗೈಸ್. ನಾವು ಹೆಂಗ್ ಹೇಳ್ತೀವಿ ಅದ್ರ ಅಪೋಸಿಟ್ ಮಾಡ್ತೀವಿ ಅಷ್ಟೇ. ಬೇಜಾನ್ ಜನ ಬರೋರಿದ್ದಾರೆ, ಬಂದ್ಮೇಲೆ ತೋರಿಸ್ತೀವಿ. ಹಾ, ಯಾರು ಬರ್ತಾರಲ್ಲ. ಓಕೆ, ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಬಂದೆ ಅಲ್ಲಿ ಒಬ್ಬೊಬ್ಬರನ್ನೇ ವೆಲ್ಕಮ್ ಮಾಡ್ತೀವಿ. ಅಯ್ಯೋ ಚಿನ್ನಂತ ಹುಡುಗರು ಇಲ್ಲೂ ಒಂದ್ ಕತೆ ಕಟ್ಬಿಟ್ರಲ್ಲಪ್ಪ.